ವೆರಿ ಗುಡ್ ಮಾರ್ನಿಂಗ್. ಇವತ್ತು ಒಂದು ವಿಶೇಷವಾದ ಟಾಪಿಕ್. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ 100% ಕ್ವಶನ್ ಅಂತ ಹೇಳಲಿಕ್ಕೆ ಆಶ್ಚರ್ಯನೇ ಇಲ್ಲ. ಯಾಕೆಂದರೆ ಬೇ ಆಫ್ ಬೆಂಗಾಲ್ ಗೊತ್ತು, ಅರೇಬಿಯಾ ಓಷನ್ ಗೊತ್ತು. ಯಾವುದರಲ್ಲಿ ಜಾಸ್ತಿ ಸೈಕ್ಲೋನ್ ಆಗುತ್ತೆ ಅಥವಾ ಸ್ಟೋಮ್ಸ್ ಆಗುತ್ತೆ ಅಂದರೆ ಬೇ ಆಫ್ ಬೆಂಗಾಲಲ್ಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಪ್ರತಿ ವರ್ಷ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಫನಿ ಈಕ್ವಿಲಿಬ್ರಿಯಮ್ ಕಂಡೀಷನ್ನು ಓವರ್ಲ್ಯಾಪ್ ಆದಾಗ ಅಥವಾ ಮ್ಯಾನೇಜ್ಮೆಂಟ್ ಆನ್ ಕ್ರೈಸಿಸ್ ಆದಾಗ ನಿಮಗೆ ಗೊತ್ತಿದೆ ಥಂಡರ್ ಸ್ಟ್ರೋಮ್ ಆಗುತ್ತೆ, ಲೈಟ್ನಿಂಗ್ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳಲ್ಲಿ ಈ ಒಂದು ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನಾವು ಪ್ರತಿಯೊಂದು ಆಸ್ಪೆಕ್ಟಲ್ಲಿ ನೋಡಿದ್ದೇವೆ, ಅರ್ಕ್ವೇಕಲ್ಲಿ, ಫ್ಲಡ್ಡಲ್ಲಿ. ಬಟ್ ಇದರಲ್ಲಿ ಹೇಗೆ ಮಾಡೋದು, ವಾಟ್ ಈಸ್ ದ ರೋಲ್ ಆಫ್ ಆ್ಯಕ್ಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಸ್ಟ್ರೋಮ್ಸ್ ಅಂದರೆ ಏನು? ಸ್ಟ್ರೋಮ್ಸ್ ಅಂದರೆ ಒಂದು ಸೈಕ್ಲೋನಿಕ್ ಮಾದರಿ ಅಥವಾ ಥಂಡರ್ ಸ್ಟ್ರೋಮ್ ಅಥವಾ ಲೈಟ್ನಿಂಗ್ ಎಫೆಕ್ಟ್ ಅಥವಾ ಡಸ್ಟ್ ಪಾರ್ಟಿಕಲ್ ಎವಲ್ಯೂಷನ್ ಅಂತ ಕರೀತಾರೆ. ನಿಮಗೆ ಗೊತ್ತು, ಸೈಕ್ಲೋನ್ ಅಂದರೆ ಅದರಲ್ಲಿ 4-5 ವಿಧಗಳಿದೆ. ಟೈರ್ 1, ಟೈರ್ 2, ಟೈರ್ 3 ಅಂತ. ಸೊ ಸೈಕ್ಲೋನಿಕ್ ವೇವ್ ಆದರೆ ಎಷ್ಟೊಂದು ಜನ ಮನುಷ್ಯರಿಗೆ ಹಿಟ್ಟಾಗಿದೆ. ಸೊ ಎಕ್ಸಾಂಪಲ್ ಸೈಕ್ಲೋನ್ ಫನಿ ಅಂತ ಬಂದಾಗ ಮೋರ್ ದೆನ್ 80% ಹಿಟ್ಟಾಗಿತ್ತು ಹ್ಯೂಮನ್ ಸರ್ವೆಲೆನ್ಸ್ಗೆ. ಸೊ ಈ ಮಾದರಿಯಲ್ಲಿಯೂ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೋಮ್ಸ್ ಬರಲಿಕ್ಕೆ ಕಾರಣಗಳೇನು ಅಂತಂದರೆ, ಒಂದು ನ್ಯಾಚುರಲ್ ಕೆಲಾಮಿಟಿಯ ಎಕ್ಸ್ಚೇಂಜ್ ಆದಾಗ, ಇಲ್ಲ ಮಾನ್ಸೂನ್ ಎರಾಡಿಕೇಷನ್ ಆದಾಗ. ಎರಾಡಿಕೇಷನ್ ಅಂದ್ರೇನು? ಕರೆಕ್ಟಾಗಿ ಒಂದು ಮಾದರಿಯಲ್ಲಿ ಫ್ಲೋ ಆಗ್ತಾ ಇರ್ತದೆ ವಿಂಡ್ ಎನರ್ಜಿ, ಆ ಮಾನ್ಸೂನ್ ಟಪ್ಪಲ್ಗಳು. ಬಟ್ ಅದು ಮಿಸ್ ಮ್ಯಾಚ್ ಆಗುತ್ತೆ, ಆವಾಗ ಹೀಟ್ ಜನ್ರೇಟ್ ಆಗುತ್ತೆ. ನಿಮಗೆ ಗೊತ್ತು, 1.5 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗ್ತಿದೆ. ಡಿಪ್ಲೀಷನ್ ಆಫ್ ದ ಹಿಮಾಲಯನ್ ಗ್ಲೇಷಿಯರ್ಸ್ ಕೂಡ ಒನ್ ಆಫ್ ದ ಕಾಸಸ್ಸೇ. ಅಡಿಯಾಬ್ಯಾಟಿಕಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಡಿಪ್ಲೀಷನ್ ಆಗಿದೆ. 25% ಡಿಪ್ಲೀಟ್ ಅನ್ನೋದು 33% ಡಿಪ್ಲೀಟ್ ಆಗುವ ಹಂತಕ್ಕೆ ಬಂದಿದೆ ಅಂತ. ನಿಮಗೆ ಪ್ಲಾನೆಟರಿ ಟ್ರಿಬಲ್ ಕ್ರೈಸಿಸ್ ಅನ್ನುವಂತಹ ಒಂದು ವಿಚಾರ ಗೊತ್ತಿದೆ. ಏನು ಹಾಗಂದರೆ ಎಕಾಲಜಿ, ಎಕೋಸಿಸ್ಟಮ್ ಆ್ಯಂಡ್ ಪೀಪಲ್. ಸೊ ಅಷ್ಟು ಜನಕ್ಕೆ ಅಡ್ವರ್ಸ್ ಆಗಿದೆ ಅನ್ನುವಂಥದ್ದು. ಮತ್ತು ಪ್ಲಾನೆಟರಿ ಕ್ರೈಸಿಸ್ ಮಾದರಿಯನ್ನೇ ನೋಡೋದಾದರೆ ನಿಮಗೆ ಡಿಸಾಸ್ಟ್ರನ್ನ ಒಂದು ಬೇ ಆಫ್ ಬೆಂಗಾಲಲ್ಲೇ ಯಾಕೆ ಜಾಸ್ತಿ, ಅರೇಬಿಯನ್ ಓಷನ್ಗಿಂತ ಯಾಕೆ ಜಾಸ್ತಿ? ಸೈಕ್ಲೋನ್ ಬೇ ಆಫ್ ಬೆಂಗಾಲಲ್ಲಿ ಯಾಕೆ ಜಾಸ್ತಿ ಅಂದರೆ ಮಾನ್ಸೂನ್ ಎರಾಡಿಕೇಷನ್ ಆಗಿದೆ ಅನ್ನುವಂಥದ್ದು. ಮತ್ತು ಇಂಡಸ್ಟ್ರಿಯಲ್ ರೆವೆನ್ಯೂ, ನಮ್ಮ ಆಂಥ್ರೋಪಾಲಜಿ ಕಂಡೀಷನಲ್ಲಿ ಇಂಡಸ್ಟ್ರಿಯ ತ್ಯಾಜ್ಯಗಳಾಗಿರ್ಬೋದು ಅಥವಾ ರಬಸ್ಟ್ ಆಫ್ ದ CO2 ಎಮಿಷನ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು. ಸೊ ಇದು ಎಲ್ಲ ಇಂಡೈರೆಕ್ಟ್ಲಿ ಕಾಗಸ್ ಆಗುತ್ತೆ. ಇದನ್ನು ನಾನಿಲ್ಲಿ ನೀಟಾಗಿ ಕೊಟ್ಟಿದ್ದೀನಿ. ಈಸ್ಟ್ ಕೋಸ್ಟಲ್ಲಿ ಯಾಕೆ ಜಾಸ್ತಿ ಅಂತಂದರೆ ಬೇ ಆಫ್ ಬೆಂಗಾಲ್ ಇರೋದಲ್ಲಿ ಈಸ್ಟ್ ಕೋಸ್ಟಲ್ಲಿ ಬೇ ಆಫ್ ಬೆಂಗಾಲ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ತಮಿಳ್ನಾಡು ಆ್ಯಂಡ್ ಕೇರಳ some part. ಹೌದಾ? So this is what the spear. Storm caused the widespread disturbance of the land waves and power outrage and crop damage. ಹೌದಾ? ಸೊ ಸ್ಟ್ರೋಮ್ ಬರಬೇಕಂತ ಯಾರೂ ಕಾಯೋದಿಲ್ಲ. ಬಿಕಾಸ್ ಇಟ್ ಹಿಟ್ ದ ರೇಷಿಯೋ, ಇಟ್ ಹ್ಯಾಂಪರ್ ದ ಕಂಡೀಷನ್, ಸೊ ಇಟ್ ಹ್ಯಾಂಪರ್ ದ ಎನ್ವಿರಾನ್ಮೆಂಟ್, ಸೊ ಇಟ್ ಶುಡ್ ಬಿ ಪ್ರೊಟೆಕ್ಟೆಡ್ ಅನ್ನುವಂಥದ್ದು. ನಿಮಗೆ ಕೊಯೊಟೋ ಪ್ರೋಟೋಕಾಲ್ ಗೊತ್ತು. ಸೊ ಕನ್ಸರ್ವೇಷನ್ ಆಫ್ ದ ಬಯೋಡೈವರ್ಸಿಟಿ. ಆ ಪ್ರೋಟೋಕಾಲಲ್ಲಿ ಏನು ಮಾತಾಡ್ತಾರೆ? ಎಮಿಷನನ್ನು ಕಮ್ಮಿ ಮಾಡಿ ಅಂತ ಮಾತಾಡ್ತಾರೆ, CO2 ಎಮಿಷನನ್ನು ಕಡಿಮೆ ಮಾಡಿ ಅನ್ನುವಂಥದ್ದು. ಸೊ ಈ ಕೊಯೊಟೋ ಪ್ರೋಟೋಕಾಲ್ ಮಾದರಿ CBDಯಲ್ಲಿ ನಾವು ನೋಡೋದಾದರೆ ಇದಕ್ಕೂ ಏನು ಲಿಂಕು? ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿದಾಗಿ ಮಾನ್ಸೂನ್ ವಿನ್ಸು ಆ ಕಡೆಯಿಂದ ಬರುವಂತಹ ಲೆಫ್ಟ್ ಸೈಡಿಂದ ರೈಟಿಗೆ ಬರುವಂತಹ ವಿನ್ಸು ಓವರ್ಲ್ಯಾಪ್ ಆದಾಗ ಈ ಕಂಜಂಕ್ಷನ್ ಆ್ಯಕ್ಟಿವಿಟಿ ನಡೀತದೆ. ಸೊ ದಿಸ್ ಈಸ್ ವೈ ಇಂಪಾರ್ಟೆಂಟ್. ಇನ್ನು ನೋಡಿ, ಇಂಡಿಯಾ ಫೇಸಸ್ ಟ್ರೋಪಿಕಲ್ ಸೈಕ್ಲೋನ್, ಬೇ ಆಫ್ ಬೆಂಗಾಲ್, ಅರೇಬಿಯನ್ ಓಷನ್ ಆ್ಯಂಡ್ ಸ್ಟೋಮ್ಸ್ ಆರ್ ಒಡಿಶಾ, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್. ಸೊ ಇದನ್ನು ನೀವು ನೋಡಿದ್ದೀರಿ. ಇನ್ನು ಸ್ಟ್ಯಾಟಿಸ್ಟಿಕ್ ನೋಡಬೇಕು. ದರ್ ಆರ್ ಮೋರ್ ದೆನ್ 8% ಆಫ್ ದ ಡಿಸಾಸ್ಟರ್ ಲಾಸಸ್ ಏನಾಗುತ್ತೆ? ಫಂಡ್ GDP ಲಾಸ್ ಆಗುತ್ತೆ. 8% ಆಫ್ ದ ಫಂಡ್ ಲಾಸ್ ಆಗುತ್ತೆ ಯಾವಾಗ ಒಂದು ಡಿಸಾಸ್ಟರ್ ಬಂದರೆ. ಸೊ ಇಟ್ ಈಸ್ ವೆರಿ ಹೆಕ್ಟಿಕ್ ಡಿಸಾಸ್ಟರ್ ಸೈಕ್ಲೋನ್ ಅನ್ನೋದು. ಆ್ಯಂಡ್ ಇಂಡಿಯಾ ಎವ್ರಿ ಇಯರ್ 5 to 6 ಕ್ಯಾಟಗರಿ ಆಫ್ ದಿ ಸೈಕ್ಲೋನ್ ಆಗೇ ಆಗುತ್ತೆ. ಅದನ್ನು ಇಂಟರ್ನ್ಯಾಷನಲ್ ಮೆಟ್ರಲಾಜಿಕಲ್ ಆರ್ಗನೈಜೇಷನ್ IMO ಡಿಕ್ಲೇರ್ ಮಾಡುತ್ತೆ, ನೇಮ್ ಕೂಡ ಡಿಕ್ಲೇರ್ ಮಾಡುತ್ತೆ. ಆ್ಯಂಡ್ ನಮಗೆ ಗೊತ್ತು ಪ್ರೋಟೋಕಾಲ್ಸ್ ಇದೆ. ಅದರಲ್ಲಿ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತಿದೆ. ಯಾವ ಥರದ ರೇಷಿಯೋ ಆಫ್ ದ ಸೈಕ್ಲೋನ್ ಬಂದರೆ ಯಾವ ಥರ ಹಿಟ್ ಮಾದರಿ ಆಗ್ಬೋದು ಅನ್ನುವ ಪ್ರೊಜೆಕ್ಟ್ವೇನೂ ಕೊಡುತ್ತೆ. ಸೊ ಇಟ್ ಈಸ್ ಅವರ್ ಟೈಮ್ ಟು ಟೇಕ್ ಅನ್ ಅವೇರ್ನೆಸ್. ಇನ್ನು ನೋಡಿ, ಸೈಕ್ಲೋನ್ ಫನಿ 2019, ಸೈಕ್ಲೋನ್ ಆಂಫನ್ 2020, ಸೈಕ್ಲೋನ್ ಟೊಕ್ಕೆ ಅಟೆ 21 ಆ್ಯಂಡ್ ಥಂಡರ್ ಸ್ಟೋಮ್. ಇದರಲ್ಲಿ ಡೆತ್ ರೇಷಿಯೋವನ್ನು ನೋಡಿ, 174 ಡೆತ್ ರೇಷಿಯೋ, 1.6 crores people affected, 80% of the originate in Bay of Bengal. ಏನು ತೋರಿಸುತ್ತಿದ್ದು? There is a huge number of fatality. ಫಟಾಲಿಟಿ ಅಂದ್ರೇನು?
ಅಲ್ಟಿಮೇಟ್ಲಿ ಡೆತ್. ನಾನ್ ಫಟಾಲಿಟಿ ಅಂದ್ರೇನು? ಇಂಜೂರಿ. ಸೊ ಇಲ್ಲಿ ಇಂಜೂರಿಗಿಂತ ಫಟಾಲಿಟಿ ಜಾಸ್ತಿ ಅಂತ. ಸೊ ದಿಸ್ ಇಸ್ ವೈ ದ ಹೈಟ್ ಪಿಕ್ಚರೈಸ್ ದ ಟಾಪಿಕ್ ಇಸ್ ದಿಸ್. ಆಮೇಲೆ ಕಾಗಸ್ ಏನು? ಒಂದು ಕರಾವಳಿ ಪ್ರೋಸೆಸ್ಸು ಅಂದ್ರೇನು? ಮಾನ್ಸೂನು, ಹೈ ಹ್ಯುಮಿಡಿಟಿ, ಬೇ ಆಫ್ ಬೆಂಗಾಲಲ್ಲಿ ಅಸಿಡಿಫಿಕೇಷನ್ ಆಫ್ ಓಷನ್ ಆಗುತ್ತೆ. ನಿಮಗೆ ಗೊತ್ತು, ಓಷನ್ ಹೀಟ್ ಆಗ್ತಾಯಿದೆ, ಲೇಕ್ ಹೀಟ್ ಆಗ್ತಾಯಿದೆ ಅನ್ನುವಂಥದ್ದು. ಗ್ರೌಂಡ್ ವಾಟರ್ ಡಿಪ್ಲೇಷನಿಗೆ. ನೆಕ್ಸ್ಟ್ ನೋಡಿ, ಲೋಕಲ್ ಹೀಟಿಂಗ್ ಅಂದ್ರೇನು? ಟು ಆಂಥ್ರಪಾಲಜಿಕಲ್ ಕಂಡೀಷನ್. ಸೊ ವೆನ್ ದ ಆಂಥ್ರಪಾಲಜಿಕಲ್ ಕಂಡೀಷನ್ is emission is more, it is a vulnerability. Land degradation, intensify dust and storms. ಸೊ ಇದು ಕಾಗಸ್ಸು, ಇದನ್ನು ನೀವು ಬರಿಬೋದು. ನೆಕ್ಸ್ಟ್ ಈ ಚಾರ್ಟ್ ನೋಡಿ, ಟೈಪ್ ಆಫ್ ಸ್ಟೋಮ್ಸ್. ಒಂದು ಸೈಕ್ಲೋನ್, ದಟ್ ಈಸ್ ಇನ್ನೊಂದು ಡಸ್ಟ್ ಪಾರ್ಟಿಕಲ್ ಯಾವಾಗ ಆಗುತ್ತೆ? ಕಂಪ್ಲೀಟ್ ಡಸ್ಟ್ ಪಾರ್ಟಿಕಲ್ ಯಾವಾಗ ಆಗಾಗ ಕಣ್ಣಿಗೆ ಅಥವಾ ಬಾಡಿ ಹೀಟಿಗೆ. ಈಗ ತಮಿಳ್ನಾಡು ಕಡೆ ಒಬ್ಬೊಬ್ಬರು ಹೋದರೆ ಸುಮ್ಮನೆ ಟ್ರಾವೆಲ್ ಮಾಡ್ತಾರೆ, ದೇ ಆರ್ ನಾಟ್ ಆರಿಜಿನ್ ಆಫ್ ತಮಿಳ್ನಾಡು ಅಂತಂದರೆ ಇಟ್ ವಿಲ್ ಬಿ ವೆರಿ ಸಸ್ಪೀಷಿಯಸ್ ಅಲ್ಲ. ಐ ರೆಡ್ ಆಗೋದು ಆ್ಯಂಡ್ ಹೀಟ್ ಜನ್ರೇಟ್ ಆಗೋದು, ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋದು, 40 ಡಿಗ್ರಿ 43 ಡಿಗ್ರಿ, ದಟ್ ಈಸ್ ಎ ಹೈ ರೇಂಜ್. ದಿಸ್ ಇಸ್ ದ ಕಂಡೀಷನ್. ಆ್ಯಂಡ್ ಟೊರ್ನಾಡೋ ಅಂತಂದರೆ ಒಂದು ಟೈಪ್ ಆಫ್ ದಿ ಸೈಕ್ಲೋನೇ ಅದು. ಸೊ ಇದನ್ನು ನೋಡಿ, ಸೈಕ್ಲೋನ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಯಾರ ಕಡೆಯೂ ಹೋಗುತ್ತೆ, ಡಿಪೆಂಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಜಂಕ್ಷನ್ ವಿಚ್ ಇಸ್ ಕೆರಳರಿ ಫೋರ್ಸಿಂದ ಮಾನ್ಸೂನಿಂದ ಅಪೋಸಿಟ್ ಇರುತ್ತೆ. ಇದು ಇನ್ನು ಸ್ಟ್ಯಾಟಿಸ್ಟಿಕ್ ನೋಡಿ, ಈಗ ಕಾಗಸ್ ಆಫ್ ಡೈರೆಕ್ಟ್ ಫಟಾಲಿಟಿ ಅಂದ್ರೇನು? ತೀರೋಗೋದು ಅಥವಾ ಡೆತ್ ಅಂತ. ಸೊ ಇಲ್ಲಿ ನೋಡಿ, ಒಂದು ಟರ್ನಾಡೋ 3%, ವಿಂಡ್ 8%, ಮೆರೈನ್ 6%, ಸರ್ಫೇಸ್ 6%, ರೈನ್ 27%, ಸ್ಟೋಮ್ ಖರ್ಚು 49. ಅಂದರೆ ಈ ಸ್ಟೋಮ್ ಅಥವಾ ಸೈಕ್ಲೋನ್ ಏನಿಗೆ ದಟ್ ಈಸ್ ಹೈ ರೇಷೋ ಹಿಯರ್. ಇನ್ನು ಈ ಕಡೆ ಬಂದರೆ ಸಬ್ಚಾರ್ಜ್ 2013 to 2013, ಸ್ಟೋಮ್ ಸಬ್ಚಾರ್ಜ್ 11%, ರೈನ್ 55%. ಸೊ ಇದರಲ್ಲಿ ಏನು ಗೊತ್ತಾಯಿತು? 80% ಆಫ್ ದ ಡೆತ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಬೈ ವಾಟರ್ ಹಜಾರ್ಡ್ಸ್ ಅಂತ ಗೊತ್ತಾಯಿತು. ಸೊ ದಿಸ್ ಇಸ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ NDMA ಪ್ರೋಟೋಕಾಲಿಂದಲೇ ತೊಗೊಂಡ್ಬಂದಿರುವ ಒಂದು ಡಾಟಾ. ಸೊ ಯು ಕ್ಯಾನ್ ಪ್ರೊಜೆಕ್ಟ್ ಡೈರೆಕ್ಟ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ನ. ನೆಕ್ಸ್ಟ್ ನೋಡಿ, ಕಾನ್ಸ್ಟಿಟ್ಯೂಷನಲ್ ಲೀಗಾಲಿಟಿ ಯಾವ ಥರ ಒಪ್ಪಬೇಕು? ಲೋಕಲಲ್ಲಿ 74 ಅಮೆಂಡ್ಮೆಂಟ್. ಏನಾಗೂ ಲೋಕಲ್ ಪಂಚಾಯತ್ ಮತ್ತು ಅರ್ಬನ್ ಮುನ್ಸಿಪಾಲಿಟಿ ಯಾವ ರೀತಿಯ ಕೆಲಸ ಮಾಡಬೇಕು. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಯಾವ ರೀತಿಯ ಪ್ರೋಟೋಕಾಲನ್ನು ಇಂಡಸ್ಟ್ರಿಗೆ ನಾವು ತರಬೇಕು ಅನ್ನುವಂಥದ್ದು. ಆ್ಯಂಡ್ ಪ್ರೋಟೋಕಾಲ್ ಇನ್ ಟರ್ಮ್ಸ್ ಆಫ್ ದ ಕ್ಲೈಮೇಟ್ ಆ್ಯಕ್ಷನ್ ಟ್ರಿಪಲ್ ಕ್ಲೈಮೇಟ್ ರೂಲು, ಪಂಚಮಿತ್ರ ಸ್ಕೀಮ್ ಅಂತ ಮಾಡಿದ್ದಾರೆ ಕ್ಲೈಮೇಟಲ್ಲಿ. ಅದನ್ನು ನೀವು ಬರಿಬೋದು, ಯಾಕೆಂದರೆ ಅದು ಫ್ಲಾಗ್ಶಿಪ್ಪು ಕ್ಲೈಮೇಟಲ್ಲಿ ಪಂಚಮಿತ್ರ ಸ್ಕೀಮು. ಸೊ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ NDMA ಕೆಂಡೈ ಫ್ರೇಮ್ವರ್ಕು, ದಟ್ ಈಸ್ ರೂಲ್ ಫಾರ್ ಎವ್ರಿಥಿಂಗ್ ಕೆಂಡೈ 2005 ಆಮೇಲೆ EIA ನೋಟಿಫಿಕೇಷನ್, ಕೋಸ್ಟಲ್ ರೆಗ್ಯುಲೇಷನ್ ಝೋನ್. ಸೊ ಇಷ್ಟು ಏನಿಗೆ ಈ ಒಂದು ಪ್ರೋಟೋಕಾಲ್ಸ್ನ ನೀವು ಡೈರೆಕ್ಟಾಗಿ GS3 ಬರಬೇಕು ಅಂದರೆ ಕಾನ್ಸ್ಟಿಟ್ಯೂಷನ್ ಲೀಗಾಲಿಟಿ ಎಂಫಸೈಸ್ ನೀವು ಓದಿದ್ದೀರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಟ್ ಈಸ್ ಎನ್ ಆರ್ಟ್ ಆಫ್ ರೈಟಿಂಗ್. more or less what you are thinking, it is an art of writing to accelerate your minds, that is why. ಇಲ್ಲಿ ನೋಡಿ, ಗೌರ್ಮೆಂಟ್ ಇನಿಷಿಯೇಟಿವ್ ಏನು ಮಾಡಿದೆ? ಒಂದೇದು ಮೊಬೈಲ್ ಆ್ಯಪ್ಸ್ಗಳು ವಾರ್ನಿಂಗ್ ಕೊಟ್ಟಿದ್ದಾರೆ, ಅದನ್ನ ವಾರ್ನಿಂಗ್ ಸಿಸ್ಟಮ್ಮು. ಸೊ ಅದೊಂದು ಪ್ರಾಪರ್ ರೆಗ್ಯುಲೇಷನ್ ಚಾನಲ್ಲು, ಅವೇರ್ನೆಸ್ಸು, ಲೋಕಲ್ ಬಾಡಿ ಅಟಾನಮಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಫಂಡು. ನಿಮಗೆ ಗೊತ್ತು, NK Singh ಕಮಿಟಿ, 15th ಫೈನಾನ್ಸ್ ಕಮಿಷನ್ ಆ್ಯಂಡ್ ಅರವಿಂದ ಪರಾಗೋಗಯ 16th ಫೈನಾನ್ಸ್ ಕಮಿಷನ್, 41% ಆಫ್ ದ ಡೆವಲ್ಯೂಷನ್ ವರ್ಟಿಕಲ್ ಫೋರ್ಸ್. ಅದರಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಒಂದು ಯಾವ ರೀತಿಯ ಕೊಟ್ಟಿದ್ದಾರೆ? ಒಂದು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸು, ಪಾಪ್ಯುಲೇಷನ್ನು, ಏರಿಯಾ, ಜಿಯೋಗ್ರಫಿಕಲ್ ಇಂಡಿಕೇಷನ್ಸು ಆ್ಯಂಡ್ ಸೊ ಆನ್, ಟ್ಯಾಕ್ಸ್ ಡೆವಲ್ಯೂಷನ್ನು ಮತ್ತು GDP ರೆಗ್ಯುಲೇಷನ್ನು. ಈಗೆಲ್ಲ ಮಾದರಿಯಲ್ಲಿ ನಿಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಒಂದು ಕಾಂಪೊನೆಂಟೆ, ಹೌದಾ? ಲೋಕಲ್ ಪಂಚಾಯತಿಗೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಯು ಕ್ಯಾನ್ ರೈಟ್ ಇಟ್ ದ್ಯಾಟ್. ಆ್ಯಂಡ್ ಮ್ಯಾಂಗ್ರೋವ್ ಮಿಷನ್, ನ್ಯಾಚುರಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಸ್ಟ್ರಾಂಗ್ ಸರ್ಫೇಸ್ ಸ್ಟ್ರೆಂಥನಿಂಗ್. ಸೊ ಮ್ಯಾಂಗ್ರೋವ್ಸ್ ಆರ್ ಇಂಪಾರ್ಟೆಂಟ್ ಅಂತಂದರೆ ಹೌದು, ಯಾಕೆಂದರೆ ಫ್ರೆಶ್ ವಾಟರ್ ಎಲ್ಲಿದೆಯೋ ಅಲ್ಲಿ ಮ್ಯಾಂಗ್ರೋವ್ ಇರ್ತದೆ. ಮ್ಯಾಂಗ್ರೋವ್ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಫ್ರೆಶ್ ವಾಟರ್ ಇಲ್ಲ ಅಂತ. ಆ್ಯಂಡ್ ಟರ್ನಾಡೋ ಅದೆಲ್ಲ ಇಟ್ ಕ್ಯಾನ್ ಅಲೈಡ್ ಎಫೆಕ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಆ್ಯಕ್ಷನ್ಸ್. ಇದನ್ನು ಬರೀರಿ. ಇನ್ನು ಯೂಸೇಜ್ ಆಫ್ ದ ಟೆಕ್ನಾಲಜಿ, ದ ಬೂಮಿಂಗ್ ಆಫ್ ಎಕಾನಮಿ ಆ್ಯಂಡ್ ಬೂಮಿಂಗ್ ಆಫ್ ದ ಎನ್ವಿರಾನ್ಮೆಂಟ್, ಸಸ್ಟೈನಬಿಲಿಟಿ, ರಿಟೈರ್ಮೆಂಟ್ ಆಫ್ ದ ಸಸ್ಟೈನಬಿಲಿಟಿ ಅಂತಾರೆ. ನೋಡಿ, ರೆಡಾರ್ ನೆಟ್ವರ್ಕ್, ಗ್ರೀನ್ ಬಫರ್, ಪವರ್ ಗ್ರಿಡ್ ಆ್ಯಂಡ್ ಕೋಸ್ಟಲ್ ವಾಲಂಟರಿ ಮ್ಯಾಪಿಂಗ್, ಸ್ಯಾಟಲೈಟ್ ಬೇಸ್ಡ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಸೊ ಈಗಿಷ್ಟು ಟೆಕ್ನಾಲಜಿ, ಕ್ರೂ ಸ್ಯಾಟಲೈಟ್, ಕ್ರೂ ಮೊಬೈಲ್ ಆ್ಯಪ್ಸ್, ಅವೇರ್ನೆಸ್ ಕೊಟ್ಟಾಗ ಯು ಕ್ಯಾನ್ ಮಿಟಿಗೇಟ್ ದ ಸಿಸ್ಟಮ್. ಬಿಕಾಸ್ ಅರ್ಕ್ ಇಸ್ ನಾಟ್ ಬಿಲಾಂಗ್ಸ್ ಟು ಅರ್ಕ್, ವಿ ಬಿಲಾಂಗ್ಸ್ ಟು ಅರ್ಕ್ ಅಲ್ವಾ? ಸೊ ಬರಾಕ್ ಒಬಾಮಾ ಅವರು ಒಂದು ಮಾತು ಹೇಳ್ತಾರೆ,
It is high time to picturize ourselves to mitigate the climate. Otherwise, there is no generation to mitigate the climate because we are not there ಅಂತ. ಅಂದ್ರೇನು, ದ ಜನರೇಷನ್ ಟು ಜನರೇಷನ್ ಕ್ಲೈಮೇಟ್ ಅನ್ನುವಂತಹ ಒಂದು ಸಿಸ್ಟಮ್ ವನರಬಲಿಟಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ದಿಸ್ ಇಸ್ ಒನ್. And role of NGO, SHG community. It is not only the case of SHG, NGO. It is not only the case of government and state body. It is also for the PDS and it is also for the heavily community system. ನಿಮಗೆ CSR ಆ್ಯಕ್ಟಿವಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಾ? ಸೊ ಕಂಪನಿ ಏನು ಮಾಡ್ತದೆ, ಐ ವಿಲ್ ಡೂ ದಿಸ್ ಸ್ಪೆಸಿಫಿಕ್ ವರ್ಕ್ ಅಂತ CSR ಆ್ಯಕ್ಟಿವಿಟಿ. ಗೌರ್ಮೆಂಟ್ ವಿಲ್ ಬಿ ಫಂಡೆಡ್ ಫಾರ್ ದೆಮ್ ಆ್ಯಂಡ್ ಪ್ರೈವೇಟ್ ಆಲ್ಸೋ ಫಂಡಿಂಗ್ ಫಾರ್ ದ್ಯಾಟ್. ಸೊ ಇಟ್ ವಿಲ್ ಬಿ ವೆರಿ ಕೋಆರ್ಡಿನೇಟಿಂಗ್ ನೆಟ್ವರ್ಕ್. ಸೊ ಈ ನೆಟ್ವರ್ಕ್ ಯಾವಾಗ ಎಂಪಸಿಂಗ್ ಆಯಿತು, ಸ್ಟಾಬಲ್ ಆಯಿತು, ಇಟ್ ವಿಲ್ ಬಿ ಟೇಕನ್ ಕೇರ್. ಸೊ ಕಮ್ಯುನಿಟಿ ವಾಲಂಟಿಯರ್ಸ್ ಆ್ಯಂಡ್ SHG ಪೋಸ್ಟ್ ಸ್ಟ್ರೋಮ್, ಅಂದರೆ ಆಪರೇಷನ್ ಪೋಸ್ಟ್ ಸ್ಟ್ರೋಮ್. ಬಿಕಾಸ್ ಬಿಫೋರ್ ಸ್ಟ್ರೋಮ್ SHG NGO ಏನೂ ಮಾಡೋಕ್ಕಾಗಲ್ಲ, ಬಟ್ ಪ್ರಿಕಾಷನರಿಗೆ ತೊಗೋಬೋದು. ಸೊ ಪ್ರಿಕಾಷನಿಗೆ ಬೆಟರ್ ಆ್ಯಂಡ್ ಕ್ಯೂರ್ ಅನ್ನುವಂತಹ ಮಾದರಿ. ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸ್. ಜಪಾನ್ ಈಗ ಹೈಯೆಸ್ಟ್ ವಲರಬಲ್ ಸಿಸ್ಟಮ್ ಆನ್ ದ ಹೈರಾರ್ಕಿ. ಜಪಾನ್ ಟೈಫೂನ್ ರೆಸಿಸ್ಟೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಏನು, ಬಾರ್ಬೆರಿಂಗ್ ಟೆಕ್ನಾಲಜಿ, ಅರ್ಕ್ವೇಕ್ ಆದಾಗ ಆ್ಯಂಡ್ ಅಗ್ನಿವಾರ್ನಿಂಗ್ ಸಿಸ್ಟಮಲ್ಲಿ ರೆಡ್ ಅಲರ್ಟ್ ಕೊಟ್ಟಾಗ ಯಾವ ಥರ ಸಿಸ್ಟಮ್ ಮೊನೊಪೊಲಿ ಆಗುತ್ತೆ, ಆ್ಯಂಡ್ ಅಕಸ್ಮಾತ್ ಆ್ಯಂಟಿ ಕ್ಲಾಕ್ ವೈಸ್ ಸೈಕ್ಲೋನ್ ಬಂದಾಗ ಯಾವ ಥರ ಟರ್ಬೈನ್ ವೆಲಾಸಿಟಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಫಿಲಿಪೀನ್ಸ್, ಬಾಂಗ್ಲಾದೇಶ್ ನೋಡಿ, ಯಾವುದು ವಲರಬಲ್ ಸ್ಟೇಟಿಗೆ ಆಗಲ್ಲ, ಯಾವುದು ವಲರಬಲ್ ಡಿಸಾಸ್ಟರಿಗೆ ಆ ಸ್ಟೇಟಿನ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಬಾಂಗ್ಲಾದೇಶ್, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ಆಲ್ಸೋ ಇದು ಫಿಲಿಪೀನ್ಸ್. ಸೊ ದೀಸ್ ಆರ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಆ್ಯಂಡ್ ಯೂಸೇಜ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಆಲ್ ದ ಪ್ಯಾಟರ್ನ್ಸ್. ಸೊ ಇಲ್ಲೇನಾಗುತ್ತೆ, ಡಿಸಾಸ್ಟರ್ ಇಸ್ ಡೆಸ್ಟ್ರಾಯ್ಸ್ ದ ನೇಷನ್ ಅಬ್ಸಲ್ಯೂಟ್ಲಿ ಹೌದು, ಬಟ್ ವಿ ಕ್ಯಾನ್ ಪ್ರಿಪೇರ್ ಆರ್ ಕ್ಯಾನ್ ಟು ವಿದೌಟ್ ಪ್ರಿಪೇರ್ನೆಸ್, ಅದು ತಪ್ಪಾಗುತ್ತೆ. ಸೊ ಟ್ರೈನ್ ಹೋಗ್ಮೆಂಟಿಗೆ ತೊಗೊಂಡ್ವಿ ಅಂದಾಗೆ. ಸೊ ಇಟ್ ಈಸ್ ಅವರ್ ಹೈ ಟೈಮ್ ಟು ಡೂಯಿಲ್ ದ ಕ್ಲೈಮೇಟ್. Because if you want to see the generation to generation in a future era, you have to maintain the climate for them. It is not only the big basket for you, right? Climate is not a big basket of your property. It is a community property and it is a generation to generation property. What is the best gift you can provide to your generation, your next generation means it is a climate. But whether they are thinking, ಎಷ್ಟು ಜನ ಅದನ್ನು ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದರಲ್ಲಿ ಸಸ್ಟೈನಬಿಲಿಟಿಯಲ್ಲಿ ಮಾತಾಡ್ತೀವಿ. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನಲ್ಲಿ 99 ಔಟ್ ಆಫ್ 167 ಕಂಟ್ರೀಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಡಬಲ್ ಡಿಜಿಟ್ ಆಗಿರೋದು. ಅದರಲ್ಲಿ SDG 3, SDG 11, SDG 13 ಬಗ್ಗೆ ಮಾತಾಡ್ತಾರೆ. SDG 13 is the climate, SDG 9 and 11 is the industry and SDG 3 ಈಗ ಹೆಲ್ತ್. ಸೊ ಈಗೆಲ್ಲ ಪ್ರಾಸ್ಪಾರಿಟಿ ನೋಡಿದಾಗ ಎನ್ವಿರಾನ್ಮೆಂಟ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ 3 ಫೀಚರ್ಸ್ ಆರ್ ಮಚ್ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಸೊ ಇದಕ್ಕೆ SDG ಇಂಪಾರ್ಟೆಂಟ್ ಆಗುತ್ತೆ. ಯು ಕ್ಯಾನ್ ರೈಟ್ ಇಟ್. ಈಗ ಒಂದು ಕೇಸ್ ನಾನು ಆಗಲೇ ಹೇಳಿದೆ ನಿಮಗೆ, ಸೈಕ್ಲೋನ್ ಫನಿ ಒಡಿಶಾದಲ್ಲಿ ಆ್ಯಂಡ್ ಸೈಕ್ಲೋನ್ ಫನಿನಿಂದ 1 ಮಿಲಿಯನ್ ಎಸ್ಟಿಮೇಟೆಡ್ ಪ್ರಿಪೇರ್ನೆಸ್ಸು, ಆಮೇಲೆ ಡಸ್ಟ್ ಸ್ಟೋಮ್ಸ್ ಏನಿಗೆ 125+ ಡೆತ್ ಆಯಿತು. ಈ ಕೇಸ್ ಸ್ಟಡಿಯನ್ನು ಡೈರೆಕ್ಟಾಗಿ ಬರಿಬೋದು. ಸಿಂಪ್ಲಿಫೈಡಾಗಿ ಕೊಟ್ಟಿದ್ದೀನಿ ಬಿಕಾಸ್ ನೀವು ಎಷ್ಟೊಂದು ಸೈಕ್ಲೋನಿಗೆ ಅದರ ಹೆಸರು ಕೂಡ ನೆನಪಿರೋದಿಲ್ಲ. ದಟ್ ಈಸ್ ವೈ ಐ ಹ್ಯಾವ್ ಟು ಗಿವನ್ ಫಾರ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ನೆಕ್ಸ್ಟ್ ನೋಡಿ, ಸ್ಟೋಮ್ಸ್ ಆರ್ ಇಂಡಿಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಕರೆಯೋದು ಯಾಕೆ ಅಂತ ನಾನು ಹೇಳಿದೆ. ಬಿಕಾಸ್ ಇದಕ್ಕೆ ಫರ್ಟೈಲ್ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಆ್ಯಂಡ್ ಇಟ್ ಈಸ್ ಎ ಹೈ ಟೈಮ್ ಟು ಪ್ರಿಪೇರ್ ಆಕ್ಷನ್ ಇನ್ ಟರ್ಮ್ಸ್ ಆಫ್ ದ ಕ್ಲೈಮೆಟಿಕಲ್ ಎಕ್ಸ್ಚೇಂಜ್. So we need to develop our own memoranda, national memoranda for preparedness. And 2025 is a very hectic in nature in terms of the cyclone, Bay of Bengal. 2047 ಇಂಡಿಯಾಗೆ ಅಮೃತ್ ಮಹೋತ್ಸವ ಆಗುತ್ತೆ, 100 years ಆಗುತ್ತೆ, ರೈಟ್? ಯಾಕೆಂದರೆ 1947 ಅಲ್ವಾ ಇಂಡಿಪೆಂಡೆನ್ಸ್ ಬಂದಿದ್ದು. ಸೊ ವೇರ್ ವಿ ಆರ್ in terms of the calamity. Whether we need only the industrial policy, whether we need only the subjective interpretation, that is the key. There is no doubt on this regard. Thank you.